ನಮಸ್ಕಾರ ಕನ್ನಡಿಗರು ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾವು ಹೇಗೆ ಯೂಟ್ಯೂಬಲ್ಲಿ ಸಾಂಗ್ನ ಡೌನ್ ಮಾಡೋದು ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಚಾಲು ಮಾಡೋಣ. ಈಗ ನಿಮ್ಮದು ಯಾವುದೇ ಒಂದು ಸಾಂಗ್ ಆಗಲಿ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನು ಈಗ ನೋಡ್ತಾ ಇದ್ರೆ, ನಾನು ಈಗ ಒಂದು ವಿಡಿಯೋನ ಆಗಲಿ ಆಡಿಯೋನೇ ಆಗಲಿ ಅದು ಮ್ಯೂಸಿಕ್ ಇರಿದ್ರೆ ಅದನ್ನು ನಾನು ಈಗ ಸೆಲೆಕ್ಟ್ ಮಾಡ್ಕೋತೀನಿ. ಅದು ಈಗ ನಾನು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರೋದ್ರಿಂದ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ತಗೋತೀನಿ. ನೋಡಿ, ಇಲ್ಲಿ ಹಾಡು ಕೇಳಿಸ್ತಾ ಇಲ್ಲ, ಸ್ವಲ್ಪ ಸಾಂಗ್ ಸಂತಿದ್ದೀನಿ. ಇಲ್ಲಿ ಸೇರ್ ಅಂತ ಇದೆಯಲ್ಲ, ಸೇರ್ ಹೊತ್ತಿದ್ರೆ ಅದು ನಮ್ಮದು ಏನೇನು ಎಲ್ಲೆಲ್ಲ ಹೋಗ್ತಾ ಸೇರ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ನಾಟ್ ಅಲೋಡ್ ಇದೆ, ಅಂದರೆ ಡೌನ್ಲೋಡ್ ಆಗೋದು ಇದು ನೋಡ್ತಾ ಇರಲ್ಲ. ನೋಡಿ, ಈಗ ನಾವು ಏನಿಟ್ಟು ಸೇರೇ ಮಾಡಬೇಕು. ಸೇರಿಂದ ನಾವು ವಿಡ್ಮೆಟ್ ಅನ್ನೋ ಒಂದು ಆ್ಯಪ್ ಬರುತ್ತೆ, ತೋರಿಸ್ತೀನಿ ನೋಡಿ. ವಿಡ್ಮೆಟ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅದನ್ನು ಡೌನ್ ಮಾಡಿದರೆ ಅದರಲ್ಲಿ ನಾವು ಸಾಂಗ್ನ ಡೌನ್ ಮಾಡ್ಬೋದು. ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ವಿಡ್ಮೆಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದ ಕೂಡಲೇ ಅದು ಅದರದೇ ಒಂದು ಇದಕ್ಕೆ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಅದರದ್ದು ಒಂದು ಸಿಂಬಾಲ್ ಸಿಗುತ್ತೆ, ಡೌನ್ಲೋಡ್ ಸಿಂಬಾಲು. ಆಗ ಅದನ್ನು ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ MP3 ಎಷ್ಟು MB ಬೇಕು, ನಮಗೆ ಸಾಂಗ್ ಯಾವ ಕೇಳೇ ಬೇಕು, ಮತ್ತು ವಿಡಿಯೋ ಬೇಕಾದರೆ ನಾವು ವಿಡಿಯೋ ನೋಡ್ಬೋದು. ನಾನೀಗ ಸಾಂಗ್ ಸೆಲೆಕ್ಟ್ ಮಾಡ್ತೀನಿ, MP3 ಮತ್ತು 128K ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಆಗ ಆಡಿಯೋ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರಲ್ಲ, ಡೌನ್ಲೋಡ್ ಆಯಿತು. 1 ಸೆಕೆಂಡ್ ಆಯಿತು. ಈಗ ಡನ್ ಅಂತ ಹೋಗ್ತೀರ, ಅದು ಡೌನ್ಲೋಡ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಆ ಹಾಡನ್ನು ಹಾಕಿ ತೋರಿಸ್ತೀನಿ ಬನ್ನಿ. ನಂದೇ ಒಂದು ಮ್ಯೂಸಿಕಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗನ ಬೆಳೆಸಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡ್ತಾ ಇರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.